ಕೊನೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ. 4 ಗಂಟೆ 5 ನಿಮಿಷಕ್ಕೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ 20 ಜನ. ಜಾತಿವಾರು ಲೆಕ್ಕಾಚಾರದಲ್ಲಿ ಡಿಕೆ ಸಂಪುಟಕ್ಕೆ 20 ಸಚಿವರು. ಒಕ್ಕಲಿಗರು 5, ಲಿಂಗಾಯತರು 6, ಕುರುಬ ಸಮುದಾಯದಿಂದ 3 ಜನ ಡಿಕೆ ಕ್ಯಾಬಿನೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದಿಂದ 3, ಮುಸ್ಲಿಂ ಸಮುದಾಯದಿಂದ 3, ಕ್ರೈಸ್ತ ಸಮುದಾಯದಿಂದ 1. ಎಸ್ಸಿ ಎಡ ಮತ್ತು ಬಲ 7 ಜನ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸಂಜೆ 4 ಗಂಟೆಗೆ ಈ ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಸಂಜೆ 4 ಗಂಟೆ 5 ನಿಮಿಷಕ್ಕೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ. ಡಿಕೆ ಕ್ಯಾಬಿನೆಟ್ನಲ್ಲಿ ಜಾತಿವಾರು ಲೆಕ್ಕಾಚಾರದ ಮೂಲಕವೇ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಒಕ್ಕಲಿಗ ಸಮುದಾಯದಿಂದ 5, ಲಿಂಗಾಯತ ಸಮುದಾಯದಿಂದ 6, ಕುರುಬ ಸಮುದಾಯದಿಂದ 3 ಜನರಿಗೆ ಅವಕಾಶ. ವಾಲ್ಮೀಕಿ ಸಮುದಾಯದಿಂದ 3, ಮುಸ್ಲಿಂ ಸಮುದಾಯದಿಂದ 3, ಕ್ರೈಸ್ತ ಸಮುದಾಯದಿಂದ 1 ಅವಕಾಶ ಸಿಕ್ಕಿದೆ. ಎಸ್ಸಿ ಎಡ ಮತ್ತು ಬಲ 7 ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಉಪ್ಪಾರ 1, ಮರಾಠ ಸಮುದಾಯದಿಂದ 1, ಈಡಿಗ ಸಮುದಾಯದಿಂದ 1, ಮೊಗವಿರ ಸಮುದಾಯದಿಂದ 1 ಸಚಿವ ಸ್ಥಾನ. ರಜಪೂತ್ ರೆಡ್ಡಿ ಸಮುದಾಯಕ್ಕೂ ಕೂಡ ತಲಾ 1 ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಅಲ್ಲಿಗೆ 28ರ ಚುನಾವಣೆ ಟಾರ್ಗೆಟು. ಪ್ರಾಂತೀಯವಾರು ಜಾತಿಯವಾರು ಅಳೆದು ತೂಗಿ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಪ್ರತಿ ಪಕ್ಷದಲ್ಲೂ ಕೂಡ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಸಚಿವ ಸ್ಥಾನ ಸೇರಿದಂತೆ ಪ್ರಮುಖ ಹುದ್ದೆಗಳಲ್ಲಿ ಜಾತಿವಾರುವನ್ನೇ ಕನ್ಸಿಡರ್ ಮಾಡಲಾಗುತ್ತೆ. ಈ ಬಾರಿಯೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ನೂತನ ಸಚಿವರ 20 ಹೆಸರುಗಳು ಈಗ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ. ಅದರ ಜೊತೆಗೆ ಈಗ ನೂತನ ಸಚಿವರಾಗ್ತಿರೋದನ್ನ ಮಧು ಬಂಗಾರಪ್ಪ ನನ್ನ ಜೊತೆಗಿದ್ದಾರೆ. ಸರ್, ಈ ಸರ್ಕಾರದಲ್ಲಿ 2ನೇ ಬಾರಿಗೆ ಸಚಿವರಾಗ್ತಿದ್ರಿ. ಸ್ವಲ್ಪ ಗೊಂದಲ, ಸ್ವಲ್ಪ ಕಾಯುವಿಕೆ ಎಲ್ಲ ಇತ್ತು. ಆ ಎಲ್ಲ ನಿರೀಕ್ಷೆ ಈಗ ಮುಗಿದಿದೆ. ಭಾಳ ಸಂತೋಷ. ಮತ್ತು ಪಕ್ಷದ ಹಿರಿಯರು ಎಲ್ಲರೂ ಕೂಡ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಮತ್ತು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೂ ಕೂಡ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಮತ್ತು ಹಿರಿಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೂ ಕೂಡ ಧನ್ಯವಾದಗಳನ್ನು. ನನ್ನ ಸೊರಬ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳಿರಬೇಕು. ನಮ್ಮ ತಂದೆ ಬಂಗಾರಪ್ಪಾಜಿಯವರಿಗೆ ಅವ್ರು ಹೇಳಲೇಬೇಕು, ಅದು ಬಂದುಬಿಡುತ್ತೆ. ಭಾಳ ಸಂತೋಷ. ಮತ್ತೆ ನನ್ನ ವಿಶ್ವಾಸ ಇಟ್ಟು ನನ್ನ ಮೇಲೆ ಆಯ್ಕೆ ಮಾಡಿರೋದು ನಿಜವಾಗ್ಲೂ ಸಂತೋಷ ಆಗಿದೆ. ಸಹಜವಾಗಿ ತಾವು 3 ವರ್ಷ ಕೆಲಸ ಮಾಡಿದ ಮೇಲೂ ಒಂಥರ ಕಾಯಬೇಕಾದ ಪರಿಸ್ಥಿತಿ ಬಂತು. ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ, ಎಲ್ಲೋ ಒಂದು ರೀತಿಯ ಗೊಂದಲ, ಆತಂಕ. ಇಷ್ಟು ದಿನಗಳನ್ನ ಕಳೆದ್ರಿ ಅನ್ಸಲ್ವ? 2 ತಿಂಗಳು, ಕರೆಕ್ಟ್ 60 ದಿನ. ಸ್ವಾಭಾವಿಕವಾಗಿ ಕೆಲವು ಸತಿ ಆಗ್ತದೆ, ಇಲ್ಲ ಅಂತ ಹೇಳಲ್ಲ. ಇದು ತುಂಬ ಡಿಲೇ ಆಗಿರೋದು. ಹೊಟ್ಟೆ ಹಸ್ತಿರುತ್ತೆ, ಎದುರುಗಡೆ ಊಟ ಇರುತ್ತೆ, ಕದಿಯಕ್ಕಂತೂ ಆಗದೇ ಇರೋ ಸಂದರ್ಭ, ಅವಾಗ ಕಾಯಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಈಗಾಗಿದೆ. ನನ್ನ ಮೇಲೆ ಸಂತೋಷ ಇದೆ, ಖುಷಿಯಾಗಿದೆ, ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕೆಂದರೆ ವಿಶ್ವಾಸ ತೀರ್ಮಾನ ಮಾಡಿದೆ. ಸಚಿವ ಸಂಪುಟದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಸ್ವಾಗತಿಸ್ತೀನಿ ಮತ್ತು ಏನಿವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥವ್ರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಮ್ಮ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ರುದ್ರಪ್ಪ ಲಮಾಣಿ ಅವರಿಗೆ. ಅವ್ರ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾರೆ. ಬೇಸರ ಇಲ್ವಾ, ನೋವಿಲ್ವಾ? ಖಂಡಿತವಾಗಿಲ್ಲ. ನಾ ಯಾವತ್ತು ಪಕ್ಷದ ಕಾರ್ಯಕರ್ತ, ಪಕ್ಷದ ನಿರ್ದೇಶನವನ್ನು ಪಾಲಿಸ್ತೀನಿ. ಯಾಕಂದರೆ ಮಾನೆ ಒಂದು ಯಂಗ್ ಫೇಸ್ ಬೇಕು ಈ ಬಾರಿ, ಅವರೇ ಆಗ್ತಾರೆ ಅನ್ನುವಂಥ ಎಲ್ಲ ಸಾಕಷ್ಟು ನಿರೀಕ್ಷೆ ಇತ್ತು. ಅಲ್ಲ, ಪ್ರಯತ್ನ ಇತ್ತು. ಬಹುಶಃ ಅವಕಾಶಕ್ಕೆ ಇನ್ನೂ ಸಮಯ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲೂ CM ಮಟ್ಟದಲ್ಲೂ ಕೂಡ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿತ್ತು. ಹೈಕಮಾಂಡ್ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡುತ್ತೆ, ಹೊಸತನ ಬೇಕು ಅಂದಿತ್ತು ಅಂತ. ಆದರೂ ಆ ಬೇಸರ ಎಲ್ಲ ಒಂದು ಕಡೆ ಇಲ್ಲ. ಈ ಪಟ್ಟಿಯಲ್ಲೂ ಸಾಕಷ್ಟು ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು 8-9 ಜನರನ್ನು ಮೊದಲನೇ ಬಾರಿ ಸಚಿವ ಆಗ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಹಿಂದೆ ಇದ್ದಂಥ ಸಚಿವರನ್ನು ಕೂಡ ತೊಗೊಂಡು ಒಂದು ಬ್ಯಾಲೆನ್ಸ್ಡ್ ಕ್ಯಾಬಿನೆಟನ್ನು ಮಾಡಿದ್ದಾರೆ. ಖುಷಿ ಇದೆ. ಖಂಡಿತವಾಗಿ ಪಕ್ಷ ಅಧಿಕಾರದಲ್ಲಿದೆ. ನಮ್ಮ ಮುಂದೆ ಜನಸೇವೆಯನ್ನು ಮುಂದುವರಿಸ್ತೀವಿ. ಇದು ಸಚಿವ ಸ್ಥಾನವನ್ನು ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡಿರುವಂಥ ಶ್ರೀನಿವಾಸ ಮಾನೆ ಅವರ ಮಾತು. ಅಂದರೆ ನಮ್ಗೆ ಯಾವುದೇ ಬೇಸರ ಇಲ್ಲ, ನನಗೆ ಪಕ್ಷ ನಿರ್ಧಾರ ಮಾಡಿದ ನಾವು ಬದ್ಧವಾಗಿದ್ದೀವಿ ಅನ್ನುವಂಥದ್ದು ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಚಿವ ಸ್ಥಾನ ಸಿಕ್ಕವರು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಚಿವ ಸ್ಥಾನದಿಂದ ವಂಚಿತರಾದವರಿಗೆ ಬೇಸರ. ಎಡಗೈ ಸಮುದಾಯ ಕೋಟಾದಿಂದ ಬಸವಂತಪ್ಪ ಅವರಿಗೆ ಲಕ್.
ತಿಮ್ಮಾಪುರ್ ಬದಲಿಗೆ ಬಸವಂತಪ್ಪ ಅವರಿಗೆ ಈ ಬಾರಿ ಅದೃಷ್ಟ ಒಲಿದಿದೆ. ಮೊದಲ ಬಾರಿಗೆ ಗೆದ್ದಿರುವಂತಹ ಶಾಸಕ ಬಸವಂತಪ್ಪ ಅವರು. ಮಂತ್ರಿಗಿರಿ ಜಾಕ್ಪಾಟ್ ಹೊಡೆದಿದೆ. ಎಡಗೈ ಸಮುದಾಯದ ಕೋಟಾದಡಿಯಲ್ಲಿ ಬಸವಂತಪ್ಪ ಅವರಿಗೆ ಲಕ್ಕುಲಾಯಿಸಿರುವಂಥದ್ದು. ತೀವ್ರ ಪೈಪೋಟಿ ಇತ್ತು, ಯಾರಿಗೆ ಸಿಗುತ್ತೆ ಅವಕಾಶ ಅಂಥೇಳಿ. ಬಟ್ ಬಸವಂತಪ್ಪ ಅವರು ಮೊದಲ ಬಾರಿಗೆ ಶಾಸಕರಾಗಿರುವಂಥದ್ದು. ಈಗ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ.